ಇದೇ ಮೊದಲ ಬಾರಿಗೆ ರಾಜ್ಯದ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ದತ್ತಮಾಲೆ ಹಾಕಿ ಒಂದು ದತ್ತಪೀಠಕ್ಕೆ ಭೇಟಿ ನೀಡಿ ದತ್ತಾತ್ರೇಯರ ಒಂದು ಪಾದಕ್ಕೆ ದರ್ಶನವನ್ನು ಪಡಿತಾ ಇದ್ದಾರೆ. ಇದೇ ಮೊದಲೇ ಬಾರಿಗೆ ಏನಂದರೆ ಈಗ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಫಸ್ಟ್ ಟೈಮ್ ದತ್ತಮಾಲೆಯನ್ನು ಹಾಕಿ ದತ್ತಪೀಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಏನು ಸಂಕಲ್ಪ ಸರ್? ಭಾಳ ಹೆಮ್ಮೆ ಅನಿಸುತ್ತೆ. ದತ್ತಮಾಲೆ ಹಾಕೋ ಮುಖಾಂತರ ಭಗವಂತನ ಆಶೀರ್ವಾದ, ದತ್ತ ಸ್ವಾಮಿಯ ಆಶೀರ್ವಾದ ಪಡೆಯುವಂಥ ಒಂದು ಸುಯೋಗ ನನಗೆ ಸಿಕ್ಕಿದೆ. ಹಿಂದೆನೂ ಕೂಡ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ದತ್ತಪೀಠಕ್ಕೆ ಪೂಜೆಗೆ ಹೋಗಿದ್ದೀನಿ, ಪರಿಶೀಲನೆಗೂ ಹೋಗಿದ್ದೀನಿ ದತ್ತಪೀಠದಲ್ಲಿ. ಸೊ ಒಂದು ಪವಿತ್ರ ಸ್ಥಳ, ಭಾಳ ಸಂತೋಷ ಆಗುತ್ತೆ. ಇಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅನ್ನೋ ಸಂತೋಷ ಆಗಿದೆ. ಸರ್, ಈಗ ದತ್ತಮಾಲೆಯನ್ನು ಹಾಕುವ ಮೂಲಕ ಏನಂದರೆ ಈ ಬಾರಿ ಮುಂದೆ MP ಚುನಾವಣೆಗೆ ಏನಾದರೂ ಇದೊಂದು ದಿಕ್ಸೂಚಿಯ ಮೂಲಕ ಒಂದು ಹಿಂದೂ ಕ್ರೋಢೀಕರಣವನ್ನು ಈ ಕಾಂಗ್ರೆಸ್ ವಿರುದ್ಧ ಹೋರಾಟದ ಒಂದು ಸಂಕಲ್ಪ ಇದೆಯಾ ಸರ್? ಇದರಲ್ಲಿ ನಾನು ಯಾವುದೇ ರಾಜಕಾರಣ ಬೆರೆಸಕ್ಕೆ ಹೋಗಲ್ಲ. ಇದೊಂದು ಹಿಂದೂಗಳ ಧಾರ್ಮಿಕ ಭಾವನೆ. ದತ್ತಪೀಠ ದತ್ತಪೀಠವಾಗಿಯೇ ಉಳಿಬೇಕು. ಇಲ್ಲಿ ಯಾವುದು ಮುಸ್ಲಿಮಾನರ ಒಂದು ದೌರ್ಜನ್ಯ ಇಲ್ಲಿ ಆಗಬಾರ್ದು. ಈಗ ಹೇಗೆ ಅಯೋಧ್ಯೆ ಕೂಡ ಮುಕ್ತವಾಗಿದೆ, ಅದೇ ರೀತಿ ದತ್ತಪೀಠನೂ ಕೂಡ ಹಿಂದೂಗಳಿಗೆ ಮುಕ್ತವಾಗಿ ಪೂಜೆ ಸಲ್ಲಿಸುವಂಥ ಅವಕಾಶ, ಅಲ್ಲಿ ಅಭಿವೃದ್ಧಿ ಮಾಡುವಂಥ ಅವಕಾಶ ಇವೆಲ್ಲನೂ ಕೂಡ ಸಿಗಬೇಕು. ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಬೇಕಾದಂಥ ಪೀಠಿಕೆಯನ್ನು ಹಾಕಿದಿರಿ, ಅರ್ಚಕರನ್ನು ನೇಮಕ ಮಾಡಿದಿರಿ. ಈ ಥರದೆಲ್ಲ ಏನೇನು ಕಾನೂನಾತ್ಮಕವಾಗಿ ಮಾಡ್ಬೋದು ಅದೆಲ್ಲವನ್ನು ನಾವು ಮಾಡಿದಿರಿ. ಈಗಿರೋ ಸರ್ಕಾರ ಈ ದತ್ತಪೀಠದ ಒಂದು ವಿಚಾರವಾಗಿ ಹಿಂದೂಗಳ ಭಾವನೆಗೆ ಯಾವುದೇ ರೀತಿ ನೋವನ್ನು ಉಂಟು ಮಾಡದೆ ಅವರು ಕೂಡ ದತ್ತಪೀಠ ದತ್ತಪೀಠವಾಗಿ ಉಳಿಬೇಕು. ಕೋರ್ಟು ಕೂಡ ಹೇಳಿದೆ, ದತ್ತಪೀಠನೇ ಬೇರೆ, ಬಾಬಾ ಇದೇ ಬೇರೆ ಅಂತ ಹೇಳಿದ್ದಾರೆ. ಆದ್ದರಿಂದ ದತ್ತಪೀಠದ ವಿಚಾರವಾಗಿ ಯಾವುದೇ ದೌರ್ಜನ್ಯವನ್ನು ಹಿಂದೂಗಳ ಮೇಲೆ ಮಾಡೋದು, ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಈ ನಾಮ ಕಂಡ್ರೆ, ಕೇಸರಿ ಬಟ್ಟೆ ಕಂಡ್ರೆ ಆಗಲ್ಲ. ಅವ್ರಿಗೆ ಯಾವಾಗೂ ಟಿಪ್ಪು ಟೋಪಿ, ಟಿಪ್ಪು ಸಿದ್ಧಾಂತಗಳ ಬಗ್ಗೆ ನಂಬಿಕೆ. ಅದರಿಂದ ಆ ಥರ ಏನಾದರೂ ಇವರು ಕೆಲಸ ಮಾಡಿದ್ರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ. ದತ್ತಪೀಠ ದತ್ತಪೀಠವಾಗೇ ಉಳಿಬೇಕು, ಇದು ನಮ್ಮ ಆಗ್ರಹ. ಸರ್, ಶಿವಾನಂದ ಪಾಟೀಲ್ ಅವರು ಒಂದು ರೈತರ ಆತ್ಮಹತ್ಯೆ ಬಗ್ಗೆ ಒಂದು ಹೇಳಿರುವಂಥದ್ದು ಏನು ನಿಮಗೆ? ಇದು ನಾಚಿಕೆಗೇಡಿನ ಸಂಗತಿ. ಒಬ್ಬ ಮಂತ್ರಿಯಾಗಿ ರೈತರನ್ನು ಈ ಥರ ಅವಹೇಳನ ಮಾಡುವಂಥದ್ದು. ಇಡೀ ಕಾಂಗ್ರೆಸ್ ಸರ್ಕಾರ ಇದನ್ನು ಖಂಡಿಸಬೇಕಾಯಿತು. ಒಬ್ಬ ಮಂತ್ರಿನೂ ಇದನ್ನು ಖಂಡಿಸಿಲ್ಲ. ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕಾಯಿತು, ಮುಖ್ಯಮಂತ್ರಿನೂ ಕ್ರಮ ತೆಗೆದುಕೊಂಡಿಲ್ಲ. ಅವರೊಂಥರ ಏನೋ ಭಾಳ ಸೈಲೆಂಟ್ಗೆ ಹೋಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಆ್ಯಕ್ಟಿವ್ನೆಸ್ಸೇ ಇಲ್ಲ ಮುಖ್ಯಮಂತ್ರಿಗಳು. ಹಿಂದೆ ಕೂಡ ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ ದುಡ್ಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಹೇಳಿದರು ಶಿವಾನಂದ ಪಾಟೀಲು. ಈಗ 2ನೇ ಬಾರಿ ದೌರ್ಜನ್ಯದ ಮಾತು ರೈತರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಥರ ಹೇಳಿಕೆಯನ್ನು ಕೊಟ್ಟಂಥ ಕಾಂಗ್ರೆಸ್ಸು ನನಗನ್ಸುತ್ತೆ 5 ನಿಮಿಷನೂ ಕೂಡ ಅಧಿಕಾರದಲ್ಲಿರುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ರೈತರನ್ನ ಅವಹೇಳನ ಮಾಡಿ, ಈಗಾಗಲೇ ಬರಗಾಲದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಥರದ ಹೇಳಿಕೆಯನ್ನು ಕೊಟ್ಟು ಇಡೀ ರೈತ ಸಮುದಾಯಕ್ಕೆ ಅವಮಾನ ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ಸಿನ ದುಷ್ಟ ಸರ್ಕಾರ, ಅಹಂಕಾರದಿಂದ ಮೆರಿತಾ ಇರುವಂಥ ಸರ್ಕಾರ, ಜನ ಇದಕ್ಕೆ ಸರಿಯಾದಂಥ ಪಾಠ ಕಲಿಸ್ಬೇಕು. ರೈತ ಸಂಘಟನೆಗಳು ಕೂಡ ಬೀದಿಗಿಳಿದು ಇದರ ವಿರುದ್ಧ ಹೋರಾಟಗಳನ್ನು ಮಾಡಬೇಕು. ನಾವು ಕೂಡ ಇದನ್ನು ಖಂಡಿಸ್ತೀವಿ. ನಾವು ಕೂಡ ಸರ್, ನಿನ್ನೆ ನಡೆದಂಥ ಒಂದು ಲಿಂಗಾಯತ ಸಮಾವೇಶದ ಒಂದು ವಿಚಾರವನ್ನು ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.